यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। अस्ಸಲಾम वालेकुम, जय भीम। ಇವತ್ತು ನಾವು ಬಿಜಾಪುರ ನಗರದ ಎಲ್ಲ ಆಟೋ ರಿಕ್ಷಾದವರು ಒಂದು ಚರ್ಚೆ ಮಾಡಕ್ಕೆ ಆಸಾರ್ ಮಹಲ್ದಾಗ ಕೂಡಿದ್ದೀವಿ. ವಿಷಯ ಏನಂದ್ರ ನಿನ್ನೆ ಎಲ್ಲ ಆಟೋ ರಿಕ್ಷಾದವರು ಒಬ್ಬ ಸ್ವಲ್ಪ ತ್ರಾಸಾಗನ ಆಟೋ ರಿಕ್ಷಾದವರು ಆಟೋ ಬಂದ್ ಮಾಡಿದ್ರು. ಆ ನಿಮಿತ್ತವಾಗಿ ನಾವು ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ. ಮತ್ತೆ ಇವತ್ತು 7 ತಾರೀಕಿಗೆ ಬಿಜಾಪುರ ಆಟೋ ರಿಕ್ಷಾ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದೀವಿ. ಅದು ಇನ್ನ ಫೈನಲ್ ಆಗಿಲ್ಲ. ಆ ಸಂದರ್ಭದಿಂದ ಕೆಲವೊಬ್ರು ಆಟೋ ರಿಕ್ಷಾದವರು ಬಂದ್ ಮಾಡ್ಯಾರ, ಕೆಲವೊಬ್ರು ಹಂಗೆ ಆಟೋ ನಡೆಸ್ಲಾಗ್ತಾರ. ಈಗ ಎಲ್ಲರೂ ನಾವು ಏನ್ ಚರ್ಚೆ ಮಾಡತ್ತೀವಿ ಅಂದ್ರ, ಈಗ ಬಿಜಾಪುರ ನಗರದಲ್ಲಿ ಆಟೋ ರಿಕ್ಷಾದವರಿಗೆ ಹಲವಾರು ಪ್ರಾಬ್ಲಮ್ ಅದಾವ. ಯಾರು ಅದಕ್ಕ ಸಹಾಯ ಮಾಡತಾ ಇಲ್ಲ. ಈಗ ನಾವು ಎಲ್ಲಾ ಪ್ರಗತಿಪರ ಸಂಘಟನೆ ಆಟೋ ರಿಕ್ಷಾ ಯೂನಿಯನ್ದವರು ಕೂಡ್ಕೊಂಡ ಒಂದು ನಿರ್ಧಾರ ತಗೊಂಡಿವಿ. ಏನಂದ್ರ, ಡಿ ಸಿ ಸಾಹೇಬ್ರಿಗೆ ಭೇಟಿಯಾಗಿ ಮಾತಾಡಿ ಬಿಜಾಪುರ ಸಿಟಿನಲ್ಲಿ 180ಕ್ಕಿಂತ ಹೆಚ್ಚು ಆಟೋ ಸ್ಟ್ಯಾಂಡ್ ಇತ್ತು. ಈಗ ಯಾವ ಒಂದು ಕಾಣ್ತಾ ಇಲ್ಲ. ಅದರ ರೀಸನ್ ಏನದ? ಮತ್ತ ಗಾಂಧಿ ಚೌಕ್ ಸರ್ಕಲ್ ನಲ್ಲಿ ಪ್ರತಿಯೊಂದು ರೂಟ್ ಹೋಗುದು ಕಿತ್ತಾಕಿ ಅವ್ರು ಬೇರೆಯವ್ರಿಗೆ ಸೌಲಭ್ಯ ಮಾಡಿಕೊಟ್ಟಾರ. ಅದೊಂದು ರೀಸನ್ ಆಯ್ತು. ನಾವು ಡಿ ಸಿ ಸಾಹೇಬ್ರಿಗೆ ಭೇಟಿಯಾಗಿ ಮನವಿ ಕೊಟ್ಟಿವಿ. ಅವ್ರು ನಮ್ಗೆ ಒಂದು 2-3 ದಿವಸ ಅವಕಾಶ ಕೊಡ್ರಿ ಅಂತ ಹೇಳ್ಯಾರ. ಮತ್ತೆ ಡಿ ಸಿ ಸಾಹೇಬ್ರು ಏನದಲ್ಲ, ನಮ್ಗೆಲ್ಲಾ ಪ್ರಗತಿಪರ ಸಂಘಟನೆಯವರಿಗೆ ಕರೆ ಕೊಟ್ಟಿದ್ರು, ಬರ್ರಿ ಅತ್ತೆ ಮೀಟಿಂಗ್ ಸಂಬಂಧ. ಮೀಟಿಂಗ್ ಹೋಗಿ ಮಾತಾಡ್ಸಿ ಬಂದಿದ್ದೀವಿ. ಅವ್ರ ಮಾತಿಗೆ ಅವರು ನಮ್ಮ ಮಾತು ಕೇಳಿ ನಮಗೂ ಆಶ್ವಾಸನೆ ಕೊಟ್ಟಾರ, ಒಂದ್ 2 ದಿವಸ ಟೈಮ್ ಕೊಡ್ರಿ ಅಂತೇಳಿ. ಈಗ ನಾವು ಅವರು ಜಿಲ್ಲಾಧಿಕಾರಿ ಆಗ್ಯಾರ, ಅವ್ರಿಗೂ ನಾವು ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನಾವು ಇವತ್ತೇನು ಸ್ಟ್ರೈಕ್ ಮಾಡೋದು ಉದ್ದೇಶ ಇತ್ತು, ಅದು ನಾವು ಪೆಂಡಿಂಗ್ ಇಟ್ಟಿದ್ದೀವಿ. ಬರೋ ದಿವಸದೊಳಗೆ ನಾವು ಒಂದು ಮಾಧ್ಯಮ ಮುಖಾಂತರ ಒಂದು ಮಾತು ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಇಡೀ ಬಿಜಾಪುರದಾಗ ಸಿಟಿ ಒಳಗೆ 12,500 ಆಟೋ ರಿಕ್ಷಾ ಹತ್ತಿ ಅದು ಎಲ್ಲ ಒಂದು ದಿವಸ ಬಂದ್ ಮಾಡಿ ನಮ್ಮ ನ್ಯಾಯ ಸಿಗಬೇಕು, ನ್ಯಾಯ ಪರವಾಗಿ ನಾವು ಹೋರಾಟ ಮಾಡಿದ್ದೀವಿ. ಈಗ ಮತ್ತೊಂದು ವಿಷಯ ಏನಂದ್ರ, ನಮ್ಮ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರ, ಇಲ್ಲೇನು ಗಾಂಧಿ ಚೌಕ್ ಸರ್ಕಲ್ನಾಗ ಅದು ಹಾರ್ಟ್ ಆಫ್ ಸಿಟಿ ಅಂತ ಹೇಳ್ತಾರಲ್ಲ, ಅದು ಅಲ್ಲೇ ಶಾಸ್ತ್ರಿ ಮಾರ್ಕೆಟ್ ಅದ, ಅದು ಟೋಟಲ್ ಡೆಮೊಲಿಷ್ ಆಗೋ ಪರಿಸ್ಥಿತಿ ಒಳಗೆ ಬಂದದ. ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರ, ಇದು ಇನ್ನ 14 ವರ್ಷ ನಡೀತದ ಅಂತೇಳಿ. 14 ವರ್ಷ ಇಲ್ಲ, ನೀವು ಇನ್ನ 500 ವರ್ಷ ನಡೆಸ್ತೀರಿ ಅದಕ್ಕೆ. ಅದು ನಮ್ಗೇನು ಅದರ್ಲಿಂದ ಲಾಭ ಆಗ್ತಿಲ್ಲ. ಆದ್ರೆ ಇದು 12,500 ಆಟೋ ರಿಕ್ಷಾದವ್ರು ಅದಾರಲ್ಲ, ಅದು ಅವರು ನಿಮ್ಮ ಬಿಜಾಪುರ ನಾಗರಿಕರದಾರ. ಕೆಲವೊಬ್ರು ಇದರೊಳಗ ಅವರು ನಿಮ್ಗೆ ಮತ ಕೊಟ್ಟಾರ. ಈಗ ನಾವು ಅವ್ರಿಗೆ ನೇರ್ ಆಗಿ ಪ್ರಶ್ನೆ ಏನ್ ಮಾಡ್ತೀವಿ ಅಂದ್ರ, ಆಟೋ ರಿಕ್ಷಾದವ್ರಿಗೆ ಬರೀ ನೀವು ಈಗ 12,000 ಆಟೋ ಅಂದ್ರ ಒಂದ್ ಮನಿ ಒಳಗ 4-5 ಮಂದಿ ಅಂದ್ರ 50,000 ಮತ ಆಯ್ತು. ಈಗ 50,000 ಮತ ಒಳಗ ಒಂದು 10-15,000 ನಿಮ್ಗೆ ಓಟ್ ಹಾಕಿರ್ಬೋದಲ್ಲ. ಮತ್ತ ಅಷ್ಟು ಒಂದು ತಿಂಗಳ ಮ್ಯಾಗ ಆಯ್ತು ಆಟೋ ರಿಕ್ಷಾದವ್ರು ಹೋರಾಟ ಮಾಡತ್ತಾರ. ನಿಮ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಾಗ ನಿಮ್ಗೆ ಬಾಯಿಗೆ ಅದು ಬಂದಿಲ್ಲ. ನಾವು ಈ ಮಾಧ್ಯಮ ಮುಖಾಂತರ ನಿಮ್ಗೆ ರಿಕ್ವೆಸ್ಟ್ ಮಾಡಾಕ್ತೀವಿ, ನಗರ ಶಾಸಕರು ನೀವು ಎಲ್ಲಾ ಆಟೋ ರಿಕ್ಷಾದವ್ರಿಗೆ ಬೆಂಬಲ ಕೊಡ್ರಿ, ಸಹಾಯ ಮಾಡ್ರಿ. ಇವ್ರು ಸಹಾಯ ಮಾಡಿದಾರ, ಬರೋ ದಿವ್ಸ ಒಳಗೆ ಏನದಲ್ಲ ನಾವು ನಿಮ್ಗೆ ಎಲ್ಲರೂ ಕೂಡ್ಕೊಂಡು CM ಮಾಡೋನು. ಈಗ ಪ್ರಾಬ್ಲಮ್ ಏನ್ ಬಂದದಂದ್ರ, ನಾವು ಎಲ್ಲಾ ಆಟೋ ರಿಕ್ಷಾದವರು ಒಂದು ನಿರ್ಧಾರ ಮಾಡಿದೀವಿ. ಏನಂದ್ರ, ನಮ್ಮ ಮೂಲಭೂತ ಸೌಲಭ್ಯಗಳು ಏನದಲ್ಲ ಇವರು ಹೋರಾಟ ಮುಖಾಂತರ ನಾವು ತಗೋಬೇಕಂತ ಒಂದು ನಿರ್ಧಾರ ಮಾಡಿದೀವಿ. ಈಗ ಹೋರಾಟ ಮಾಡುತ್ತಾನ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿಲ್ಲ. ನಮ್ಮ ಹೋರಾಟಕ್ಕೆ ನಮ್ಮ ಮೂಲಭೂತ ಹಕ್ಕ ನಾವು ಹೋರಾಟ ಮಾಡುತ್ತಾನ ಸಿಗಂಗಿಲ್ಲ. ಮತ್ತೇನದಲ್ಲ, ರೈಟ್ಸ್ ಆಫ್ ಈಕ್ವಾಲಿಟಿ ಆಟೋ ರಿಕ್ಷಾದವರಿಗೆ ಈ ಬಿಜಾಪುರ ನಗರ ಆಡಳಿತದವರು ಮತ್ತೆ ಜಿಲ್ಲಾ ಅಧಿಕಾರಿ ಆಗಲಿ, ಜಿಲ್ಲಾ ವರಿಷ್ಠ SP ಸಾಹೇಬರಾಗಲಿ ಇದು ಕೊಡಾಕತ್ತಿಲ್ಲ. ಈಗ ನಾವು ಟ್ರಾನ್ಸ್ಫರ್ ಮಿನಿಸ್ಟರ್ಗೂ ಒಂದು ಲೆಟರ್ ಬರಾಕತ್ತೀವಿ, ಮಾನ್ಯ ಮುಖ್ಯಮಂತ್ರಿಗೂ ಒಂದು ಲೆಟರ್ ಬರ್ದಿದ್ದೀವಿ. ಅದೇ ರೀತಿ ಏನಾದ್ರು ನಾವು ಚರ್ಚೆ ಮಾಡಿ, ನಮ್ಮ ಎಲ್ಲಾ ಪ್ರಗತಿಪರ ಸಂಘಟನೆ ಜೊತೆಗೆ ಚರ್ಚೆ ಮಾಡಿ ಒಂದು ದಿವಸ ನಿರ್ಧಾರ ಮಾಡಿ ಇಡೀ ಬಿಜಾಪುರ ನಗರದ 12,500 ಇನ್ನು ಆಟೋ ರಿಕ್ಷಾ ಅದಾವಲ್ಲ ಅದು ಬಂದ್ ಮಾಡುದು ಒಂದು ಕರೆ ಕೊಡ್ತೀವಿ. ಶಾಸಕರು ನಾವು ವಿಜಯಪುರಿಗೆ ಸ್ಮಾರ್ಟ್ ಸಿಟಿ ಕಡೆ ತಗೊಂಡು ಮೀಟಿಂಗ್ ಮಾಡಿದ್ವಿ. ಆದ್ರೆ ಈ ಗಾಂಧಿ ಚೌಕ್ ಪರಿಸ್ಥಿತಿ ನೋಡಿದ್ರೆ ಸ್ಮಾರ್ಟ್ ಸಿಟಿ ಆಗ್ತದೆ. ಸ್ಮಾರ್ಟ್ ಸಿಟಿ ಅಂದ್ರೆ ಆಟೋಗಳು ಬೇರೆ ಇರಬೇಕು. ಈ ಸ್ಮಾರ್ಟ್ ಸಿಟಿ ಈಗ ನೋಡ್ರಿ, ಅದು ಹಾಫ್ ನಾಲೆಜ್ ಇಸ್ ಅ ವೆರಿ ಡೇಂಜರಸ್ ಅಂತಾರಲ್ಲ, ಆ ರೀತಿ ಇವ್ರಿಗೆ ಏನೂ ಬರಂಗಿಲ್ಲ. ಇವ್ರು ಮಧ್ಯಾಹ್ನ ಸಾಲಿ ಕಲ್ತಾರ, ಒಂದ ಇಂಗ್ಲಿಷ್ ವರ್ಡ್ ಯೂಸ್ ಮಾಡಿಬಿಡುದು ಸ್ಮಾರ್ಟ್ ಸಿಟಿ. ಈ ಸ್ಮಾರ್ಟ್ ಸಿಟಿ ಎದಕ್ಕಂತಾರ್ರಿ? ಈ ಸ್ಮಾರ್ಟ್ ಸಿಟಿ ಅಂದ್ರೆ ದಿಲ್ಲಿ ಒಳಗೆ ಸ್ಮಾರ್ಟ್ ಸಿಟಿ ಆಗಿಲ್ಲ, ಪೊಲ್ಯೂಷನ್ ಇಟ್ಟು ಹೈ ಅದಲ್ಲಿ. ಇಲ್ಲೇನು ಸ್ಮಾರ್ಟ್ ಸಿಟಿ ಅಂದ್ರ ಅಸ್ತಮಾ ಪೇಷಂಟ್ ನೋಡೋದ್ರಿ ಸರ್ಕಾರದಾಗ ಎಟ್ಟು ಧೂಳು ಇದು ಬಿಜಾಪುರ ಬಿಟ್ಟು ಭೋಗಾಪುರ ಆಗಿದೆ. ಆ ನಗರ ಶಾಸಕರೇ ಅರ್ಥ ಆಗ್ಬೇಕ. ಅದು ಒಯ್ದು ಎಕ್ಕು ಕಿಲೇನ್ ಏನ್ ಮಷಿನ್ ಅದಲ್ಲ
ಏರ್ ಕ್ವಾಲಿಟಿ ಚೆಕ್ ಮಾಡೋದು ಅಲ್ಲಿ ಹೋಗಿ ಅಲ್ಲಿ ಹುಡ್ಕೋದಾಗಿಟ್ಟಾರ ತಂದ ಗಾಂಧಿ ಚೌಕ್ನ ಇಟ್ರಿ ಗೊತ್ತಾಕತ್ ಎಷ್ಟು ಮಂದಿ ಅಸ್ತಮಾ ಪೇಷಂಟ್ ಆಗ್ಯಾರತ್ತೇಳಿ. ಒಂದು ರೋಡ್ ಸರಿ ಇಲ್ಲ, 100 ಕೋಟಿ ರೂಪಾಯಿ ತಗೊಂಬರತ್ತಾರ ಇವ್ರು ಅನುದಾನ, ಎಲ್ಲಿ ಹೊಂಟದ ಅದನ್ನು ಗೊತ್ತಿಲ್ಲ. ಇದಕ್ಕ ಬಿಜಾಪುರ ನಗರ ಶಾಸಕರು ಗೊತ್ತಾಗಬೇಕು, ಮತ್ತೆ ಈ ನಮ್ಮ ಬಿಜಾಪುರ ನಗರ ಉಸ್ತುವಾರಿ ಮಂತ್ರಿ MB ಪಾಟೀಲ್ ಸಾಹೇಬ್ರ ಅದಾರಲ್ಲ ಅವ್ರಿಗೂ ನಮ್ಮ ಆಟೋ ರಿಕ್ಷಾದ ಗೋಳ ಒಂದ್ ಸ್ವಲ್ಪ ಗೊತ್ತಾಗ್ಬೇಕು. ಅವ್ರಿಗೆ ಒಂದು ಇಲ್ಲ ಅವ್ರ ಗಮನಕ್ಕಿಲ್ಲ. ಈಗ ನಾವು ಬರೋ ದಿವ್ಸ ಒಳಗೆ ಏನು ಹೋರಾಟ ಮಾಡ್ತೀವಲ್ಲ ಅವ್ರಿಗೆ ಒಂದ್ಸರ್ತಿ ಹೋಗಿ ಅವ್ರ ಮನಿಗ್ ಬಂದಾಗ ಒಂದು ಮನಿ ಕೊಡ್ತೀವಿ. ಅವ್ರ ಗಮನಕ್ಕೆ ತಗೊಂಡ್ಬರ್ತೀವಿ. ಗಮನಕ್ಕಿಲ್ಲ ನಾವು ಗಮನಕ್ಕೆ ತಗೊಂಡ್ಬರ್ತೀವಿ. ಇನ್ನೊಂದು ಅವರು ಗಾಂಧಿ ಚೌಕಿಂದ ಫ್ಲೈಓವರ್ ಮಾಡ್ತೀನಿ ಗಾಂಧಿ ಚೌಕ್ನಾಗ ಫ್ಲೈಓವರ್ ಮಾಡ್ತೀನಿ ಅಂದಿದ್ರು. ಫ್ಲೈಓವರ್ ಮಾಡ್ತೀವಿ ಅಂದ್ರೆ ಅಲ್ಲಿ ಏನ್ ಸಮಸ್ಯೆ ಬಗ್ಗೆ ಇರುತ್ತೀವಿ. ಗಾಂಧಿ ಚೌಕ್ನಾಗ ಏನ್ ಫ್ಲವರ್ ಮಾಡಿರಲ್ಲ ಅದು ಬರೀ ಮಹಾನಗರ ಪಾಲಿಕಾ ಫ್ಲೈಓವರ್ ಕರೆಕ್ಟ್. ಅದು ಪೂರ್ತಿ ಫ್ಲವರ್ ಅದು ಏನ ನಾವ್ ಹಗಲ ಕನಸು ಕಾಣತ್ತೀವಿ. ಸ್ಮಾರ್ಟ್ ಸಿಟಿ ನೋಡತ್ತಿರಲ್ಲ ಅದೇ ರೀತಿ ನಾವು ಫ್ಲೈಓವರ್ ಏನ್ ಹಗಲ ಕನಸು ಕಾಣದಂಗೆ ಇದು. ಈಗ ಕೆಲವೊಬ್ರು ಆಟೋರು ಏನ್ ಹೇಳ್ತಾರ, ನಾವ್ ಬಿಜಾಪುರದಾಗ ಇದೀವಿ ಅಥವಾ ಬ್ಯಾರೆ ಕಂಟ್ರಿದಾಗ ಇದೀವಿ, ಶಾಸಕರ ಅಂಡರ್ ಒಳಗ್ ಬರ್ತಾವ ಅಥವಾ ಇಲ್ಲ, ಅವ್ರು ಯಾವತ್ತೂ ನನಗ್ ಕೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ನಮ್ ಸಂಬಂಧ ಆಟೋ ಸಂಬಂಧ ಒನ್ ವೇ, ಬೇರೆ ವೆಹಿಕಲ್ ಅಲ್ಲಿ ಹೋಗ್ತಾವ, ಬಸ್ ಹೋಗ್ತಾವ, ಟ್ರ್ಯಾಕ್ಟರ್ ಇವನ್ ಹೋದ್ರೆ ಅವ್ರಿಗೆ ಒನ್ ವೇ ಇಲ್ಲ. ಆಟೋ ಅವ್ರಿಗೆ ಏನ್ ತಪ್ಪು ಮಾಡಿ ಅಂತ ಕೇಳ್ತಾರ. ಈಗ ನೋಡ್ರಿ, ನಾವು ಮೊದಲ 3ನೇತೆ 4ನೇತೆ ಇದ್ದಾಗ ಒಂದ್ ಸಾಲಿದಾಗ ಒಂದ್ ಪಾಠ ಕಲ್ತಿದ್ವಿ. ಏನಂದ್ರ ಒಂದ್ ಕಟ್ಗಿಗೆ ಯಾರು ಬೇಕಾದ್ರ ಮುರಿತಾರ, 4-5 ಕಟ್ಗಿ ಒಮ್ಮೆ ಸೇರಿ ಕೊಟ್ರೆ ಯಾರು ಮುರಿಯಂಗಿಲ್ಲ. ಈಗ ನಮ್ಮ ಕರ್ತವ್ಯ ಅದ, ನಾವ್ ಎಲ್ಲಾ ಆಟೋದರು ಒಂದಾಗ್ಬೇಕು. ಒಂದಾದ್ರ ನಾವ್ ಯಾವ ಬೇಕಾದವ್ರಿಗೆ ನಿಂದ್ರಿಸಿ ಕ್ವಶನ್ ಕೇಳಾಕ ನಮ್ಗೆ ಹಕ್ಕಿರ್ತದ. ಈಗ ನೀವು 12,000 ಆಟೋ ಈಗ ನಿಮ್ ಹಿಂದೆ ಎಷ್ಟು ಜನ ಆದ್ರೆ 50 ಜನ ಆದ್ರೆ ನಾವ್ ಇನ್ನ ಕರೆ ಕೊಟ್ಟಿಲ್ಲ. ಇದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡೋ ಟೈಮ್ನಾಗ ಮಂಗಳವಾರ ದಿವಸ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ವಿಲ್ಲ. ಇವ್ರೆಲ್ಲರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವ್ರು ಮೀಟಿಂಗ್ ಚರ್ಚೆ ಮಾಡಕ್ ಬಂದಾರ ಹೊರತು ಯಾವ ಸ್ಟ್ರೈಕ್ ಮಾಡಕ್ ಪಬ್ಲಿಕ್ ತೊಂದರೆ ಕೊಡಕ್ ಬಂದಿಲ್ಲ. ಇವತ್ತು ಬಂದಿಲ್ಲ. ನಾವು ಮಾಡಿ ಒಂದು ಮತ್ತೆ ಎಲ್ಲಾ ಆಟೋ ರಿಕ್ಷಾದವ್ರಿಗೆ ಕೇಳಿ ನಿರ್ಧಾರ ಮಾಡಿ ಹೆಂಗ್ ಅನುಕೂಲ ಆಗ್ತದ. ಒಂದ್ ದಿವ್ಸ ಆಟೋ ರಿಕ್ಷಾ ಬಂದ್ ಒಬ್ಬೊಬ್ಬ 1,000 ರೂಪಾಯಿ ಗಳಿಸುತ್ತಾನ, ಅವನು ಮನಿ ನಡೆಯಂಗಿಲ್ಲ, ಮನ್ಯಾಗ ಅಡ್ಗೆ ಆಗಂಗಿಲ್ಲ, ಕೆಲವೊಬ್ರು ದವಾಖಾನೆ ತೋರಿಸ್ತಾರ, ಕೆಲವೊಬ್ರಿಗೆ ಆರಾಮಿಲ್ಲ. ಈ ರೀತಿ ಎಲ್ಲಾರು ವಿಚಾರ ಮಾಡಿ ಒಂದು ಟೈಮ್ ನಿರ್ಧಾರ ಮಾಡಿ ಎಲ್ಲಾರಿಗೆ ಅನುಕೂಲ ಆಗ್ಬೇಕು. ಮತ್ತೆ ಪಬ್ಲಿಕ್ಗೂ ತ್ರಾಸ ಆಗ್ಬಾರ್ದು. ಈಗ ನಾವು ಪಬ್ಲಿಕ್ ಸರ್ವೆಂಟ್ ಇದೀವಿ, ಪಬ್ಲಿಕ್ಕಿಗೆ ಸರ್ವಿಸ್ ಕೊಡಾಕತ್ತೀವಿ, ಆ ಪಬ್ಲಿಕ್ಗೂ ತ್ರಾಸ ಆಗ್ಬಾರ್ದು. ಆ ರೀತಿ ನೋಡ್ಕೊಂಡು ಒಂದ್ ದಿವ್ಸ ನಾವು ಬಿಜಾಪುರ ಪೂರ ಸಿಟಿ ಆಟೋ ರಿಕ್ಷಾ ಬಂದ್ ಕರೆ ಕೊಟ್ಟ ಒಂದ್ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆ ಕೊಡುವ ವ್ಯವಸ್ಥೆ ಮಾಡ್ತೀವಿ. ಇಲ್ರಿ, ಪ್ರತಿಯೊಂದು ವಿಷಯಕ್ಕ ಪ್ರತಿಯೊಂದು ಸರ್ಕಾರಿ ಪ್ರೋಗ್ರಾಮ್ ಆಗಲಿ, ಪ್ರೈವೇಟ್ ಆಗಲಿ, ಪೊಲಿಟಿಕಲ್ ಪ್ರೋಗ್ರಾಮ್ ಅಲ್ಲಿ ದರ್ಬಾರ್ ಗ್ರೌಂಡ್ ಖಾಲಿನೇ ಅದಲ್ಲ, ಎಲ್ಲಾ ಆಟೋ ರಿಕ್ಷಾ ತಂದು दरबार ग्राउंड हास्ती। जो परसों के दिन गांधी चौक बंद किए थे, पूरा ब्लॉक किए थे हमारे पूरे ऑटो चलाने वाले ड्राइवर और मालक मिलाकर, उसके बाद क्या है, हम लोग जाकर डीसी साहब को मनवी भी दे के आए थे। अभी तक को हमारा प्रॉब्लम सॉल्व नहीं हुआ, इसीलिए हमें मंगल के दिन बंद करने का ऐलान किए थे। मंगल के दिन बंद करना कैंसिल किए हैं। अभी 1-2-4 कल जाकर डीसी साहब को और मिलकर वापिस हमारा जो लेटर पैड का जेरोक्स है, वो जेरोक्स को डीसी साहब को देकर डीसी साहब के साथ डिस्कस करके हम लोग आए हैं। डीसी साहब क्या है, एक एसोसिएशन दिए हैं हमारे को, जो एसपी साहब को बोलकर, डीएसपी साहब को बोलकर, सीपीआई साहब को बोलकर, ट्रैफिक वालों को, उनको सबको बताकर तुम्हारा क्या प्रॉब्लम है सॉल्व करेंगे बोल के डीसी साहब बोलकर हमारे को भेजे। अगर ये प्रॉब्लम सॉल्व नहीं हुआ तो पूरा हमें बीजापुर आने वाले दिनों में 2 या 4 दिन के अंदर बाकायदा परमिशन लेकर बीजापुर पूरा बंद करेंगे। और एक हमारा ऑटो वाला हर एक भाई बीजापुर के अंदर अपनी अपनी ऑटो घर के पास लगाकर गांधी चौक के अंदर उग्र होराटा हम लोग करने के लिए रेडी हैं। हमारा जो प्रॉब्लम सॉल्व नहीं होगा तो क्या प्रॉब्लम क्या है? प्रॉब्लम जो गांधी चौक के अंदर जो हमारे को ऑटो स्टैंड बनाकर दिए थे, जो पहले के साहब लोग, सीपीआई साहब या पीएस साहब, जितने भी पहले अधिकार आए ट्रैफिक के अंदर, उन्होंने एक हमारे को बैरिकेड बनाकर दिए थे। वो बैरिकेड का डिसमैच कर कर हमारी रोजी छीन कर इन्होंने बस वालों को, डिपार्टमेंट की बस वहां पर लगा रही। हमारा पूरा धंधा पूरा खत्म हुआ। एक तो पहली बात शक्ति योजना और कौन कौन सी योजना है, अभी देखो बच्चों का पास फ्री कर रहे हैं, इसके अंदर पूरे ऑटो वाले पूरे खराब हो रहे हैं। हमें पूरा धंधा चले जा रहा हमारा।
इसीलिए क्या है, हमारी गुजारिश है, गांधी चौक के अंदर हर एक तरफ हमारे को एक एक स्टैंड बनाकर देंगे तो हम तुम्हारा स्वागत करेंगे। हमें डिपार्टमेंट को छोड़कर नहीं है, हम डिपार्टमेंट को लेकर चलेंगे, डिपार्टमेंट के साथ काम करेंगे। अगर हमारे अपूज कोई भी जाएंगे तो हम उनके अपूज जाने के लिए रेडी हो जाएंगे। आज 50 जने हैं, कल 500 जने आने को रेडी हो जाएंगे इंशाल्लाह। मैं इतनी बात बोलकर खत्म करेंगे। उसमें मंगल के दिन जो है ऑटो सभी बंद रहेंगे बीजापुर में, ऐलान किया। हाँ तो आज ही मंगल है, आज आपने नहीं किया, काफी सारे ऑटो वाले बंद करके बैठे हैं। नहीं, काफी सारे ऑटो वालों को मैसेज हमारा नहीं पहुंचा उनको। हम तो 2 दिन कल रात में ही मैसेज डाले थे, हमारे ऑटो यूनियन के अध्यक्ष नूर भाई नामदार बोल के, उन्होंने कल ही डाले थे। थोड़े जन का मैसेज हमारे कॉल में नहीं था, इसलिए उनको थोड़े जन को मालूम नहीं होने की वजह से पूरे गांधी चौक में पोस्ट ऑफिस के सामने पूरा ब्लॉक किए थे। अभी एक 10 से 15 मिनट पहले मैं जाकर पूरे जन को समझाकर पूरे जन को इधर आसार महल में लाया हूँ। जब तक हम लोग परमिशन लेटर नहीं लाएंगे तब तक हम लोग प्रोटेस्ट नहीं करेंगे। ये किस तरह का प्रोटेस्ट होगा आपका? इस बार का प्रोटेस्ट ऐसा होगा, पूरा बीजापुर बंद करके पूरा हमारी मांग होने तक हम उठेंगे नहीं, उग्र होराटा करेंगे और गांधी चौक पूरा ब्लॉक करके बैठ जाएंगे। किस नाम बोला? मेरा नाम नबीलाल निडगुंदी। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।